ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ನಿರ್ಮಲಾ ಪ್ರಸಾದ್. ಬನಶಂಕರಿ ವ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ನಾನು ಶಾವಿಗೆ ಉಪ್ಮಾ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ನಾನು ಈಗ ಯೂಸ್ ಮಾಡ್ತಾ ಇರೋದು ಬ್ಯಾಂಬಿನೋ ಶಾವಿಗೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಶಾವಿಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 400 ಗ್ರಾಮ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಮೆಷರ್ ಮಾಡಿದಾಗ 3 ಗ್ಲಾಸ್ ಆಯಿತು. ಶಾವಿಗೆನ ನಾವು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಅಂದರೆ ಅದು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹುರಿಬೇಕು ನಾವು ನೀಟಾಗಿ ಹುರಿಲಿಲ್ಲ ಅಂದರೆ ಶಾವಿಗೆ ಅದು ಉದುರುದ್ರವಾಗಿ ಚೆನ್ನಾಗಾಗಲ್ಲ, ಮೆತ್ತಗಾಗಿಬಿಡುತ್ತೆ. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಹುರಿತಾ. ಇನ್ನೊಂದು ಸ್ವಲ್ಪ ಆದರೆ ಸಾಕು. ಇದಾಗಿದೆ ಫ್ರೆಂಡ್ಸ್. ಈಗ ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿದ್ಮೇಲೂ ಶಾವಿಗೆನ ಸ್ವಲ್ಪ ತಿರುಗಿಸ್ತಾ ಇರಿ, ಹೀಟ್ ಇರುತ್ತೆ ಅಲ್ವಾ. ಸೊ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಕಾಯ್ದ ಮೇಲೆ ನಾವು ಎಣ್ಣೆ ಹಾಕಬೇಕು. ನಾನು ಒಂದು 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತಿದ್ದ ಹಾಗೆ ಕಡಲೆಬೇಳೆ ಹಾಕೋಣ. ನಾನು ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ ಹೊಂಬಣ್ಣಕ್ಕೆ ಬರ್ತಾ ಇದೆ. ಈಗ ನಾವು ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕಬೇಕು. ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ, ಆಮೇಲೆ ಕರಿಬೇವು ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದ ಹಾಗೆ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿ ಕೈ ಆಡಿಸಿ. ಸುಮಾರು ಒಂದು 5-6 ನಿಮಿಷ ಅದು ಹೀಗೆ ನಾವು ಬಾಣಲಿಲಿ ಫ್ರೈ ಮಾಡ್ತಾಯಿದ್ರೆ ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ. ಹಾಗೆ ಸೈಡಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊತಾ ಇದ್ದೀನಿ. ನಾನು ಇಲ್ಲಿ 3 ಗ್ಲಾಸ್ ಶಾವಿಗೆ ತೊಗೊಂಡಿದ್ದರಿಂದ 3 ಗ್ಲಾಸ್ ನೀರೇ ಹಾಕಿದ್ದೀನಿ. ನಮಗೆ ಶಾವಿಗೆ ಉದುರುವಾಗಿ ಸಣ್ಣಗೆ ಇರಬೇಕು ಅಂದರೆ ನಾವು 1:1 ರೇಷಿಯೋನಲ್ಲೇ ಶಾವಿಗೆ ನೀರು ತೊಗೋಬೇಕಾಗತ್ತೆ. ಹಾಗೆ ನಾವು ಮಧ್ಯ ಕೈಯಾಡಿಸ್ತಾ ಇರಬೇಕು. ಆಮೇಲೆ ಫ್ರೆಂಡ್ಸ್, ಇದಕ್ಕೆ ತರಕಾರಿ ನಾನು ಬೀನ್ಸ್ ಕ್ಯಾರೆಟ್ ಹಾಕಿದ್ದೀನಿ ಅಷ್ಟೇ. ನೀವು ಬೇಕಿದ್ದರೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಬೋದು, ಬ್ರಿಂಜಾಲ್ ಹಾಕೋಬೋದು, ಗ್ರೀನ್ ಪೀಸ್ ಹಾಕೋಬೋದು, ನಿಮ್ಮಿಷ್ಟ. ತರಕಾರಿ ಬಾಡಿಸೋ ಟೈಮ್ ಫುಲ್ಲು ಸಿಮ್ಮಲ್ಲೇ ಇರಬೇಕು ಸ್ಟವ್ವು. ಒಗ್ಗರಣೆಯಲ್ಲೇ ಎಷ್ಟು ಬೇಯಿಸಬೇಕೋ ಅಷ್ಟು ಬೇಯಿಸಿಬಿಡಬೇಕು. ಒಂದು ಕಡೆ ಒಗ್ಗರಣೆಗೆ ಇಟ್ಕೊಂಡು ಇನ್ನೊಂದು ಕಡೆ ನೀರು ಬಿಸಿಗೆ ಇಟ್ಕೊಂಡ್ರೆ ಬೇಗ ಆಗುತ್ತೆ. ನಾವೇನಾದ್ರು ಒಗ್ಗರಣೆಗೆ ತಣ್ಣೀರು ಹಾಕಿಬಿಟ್ರೆ ನೀರು ಕುದಿ ಬರೋ ಹೊತ್ತಿಗೆ ಲೇಟ್ ಆಗುತ್ತೆ. ಹಾಗಾಗಿ ಸೈಮಲ್ಟೇನಿಯಸ್ ಆಗಿ 2 ಮಾಡ್ಕೋಬೇಕು. ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಒಂದು 2-3 ನಿಮಿಷ. ಈಗ ಇದಕ್ಕೆ ಒಂದು 2 ಚಿಟಿಕೆ ಅರಿಶಿನ ಆ್ಯಡ್ ಮಾಡೋಣ. ಸಣ್ಣಗೆ ಹೆಚ್ಚಿರೋದ್ರಿಂದ ಒಂದು 6-7 ನಿಮಿಷ ಹೀಗೆ ಬಾಡಿಸ್ಬಿಟ್ರೆ ಅದು ಸಾಫ್ಟ್ ಆಗತ್ತೆ. ನೋಡಿ ಬೀನ್ಸ್ ಆಗಿದೆ, ನೋಡಿ ಕ್ಯಾರೆಟು ಆಗಿದೆ. ನಾವು ಬಿಸಿ ಮಾಡಿ ಇಟ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕ್ಬಿಡಬೇಕು. ಆಲ್ರೆಡಿ ಮೆಷರ್ ಮಾಡಿರ್ತೀವಲ್ಲ. ರುಚಿಗೆ ಉಪ್ಪು. ಈಗ ಇದು ಬಾಯ್ಲ್ ಆಗ್ತಿದೆ. ಈಗಲೇ ಶಾವಿಗೆ ಹಾಕೋಣ. ನಾವು ಬಾಣಲಿಗೆ ನೀರು ಹಾಕ್ತೀವಲ್ಲ, ಅದು ಒಂದು ಕುದಿ ಬರ್ತಿದ್ದಂಗೆ ಶಾವಿಗೆ ಹಾಕಿಬಿಡಬೇಕು. ಹೇಗೂ ಶಾವಿಗೆ ಹಾಕಿದ್ಮೇಲೆ ಅದು ಬಾಯ್ಲ್ ಆಗ್ತಾ ಇರುತ್ತೆ. ಈಗ ಇದು ಫುಲ್ಲು ಹೈ ಫ್ಲೇಮಲ್ಲೇ ಇರಲಿ, ಬಾಯ್ಲ್ ಆಗ್ತಾ ಇರಲಿ. ಕುದೀತಾ ನೀರು ಕಮ್ಮಿ ಆಗೋದು ಗೊತ್ತಾಗುತ್ತಲ್ಲ, ಆಗ ಸಿಮ್ ಮಾಡಬೇಕು ನಾವು. ನೀರೆಲ್ಲ ಹಿಮ್ರೋ ಹೊತ್ತಿಗೆ ಶಾವಿಗೆ ಕೂಡ ಕುಕ್ ಆಗಿಬಿಡುತ್ತೆ. ಅಷ್ಟೇ ಸಾಕು.
ನಾವು ನೀರು ಜಾಸ್ತಿ ಹಾಕಿದ್ರೆ ಏನಾಗ್ಬಿಡುತ್ತೆ, ಆ ನೀರು ಹಿಮ್ರಕ್ಕೆ ಟೈಮ್ ಜಾಸ್ತಿ ತಗೊಳುತ್ತಲ್ಲ, ಆ ಟೈಮ್ ಜಾಸ್ತಿ ತಗೊಳ್ತಾ ಶಾವಿಗೆ ಕೂಡ ತುಂಬ ಓವರ್ ಕುಕ್ ಆಗಿ ದಪ್ಪ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳಿರೋ ಮೆಷರ್ಮೆಂಟ್ಗೆ ನೀವು ನೀರು ತಗೊಂಡ್ರೆ ಶಾವಿಗೆ ಚೆನ್ನಾಗಾಗತ್ತೆ. ನಿಮ್ಗೇನಾದರೂ ಶಾವಿಗೆ ಮೃದುವಾಗಿ ದಪ್ಪ ದಪ್ಪ ಇರಬೇಕು ಅಂತ ಅನಿಸಿದ್ರೆ ಆಗ ನೀವು 3 ಗ್ಲಾಸ್ ಶಾವಿಗೆಗೆ 4 ಗ್ಲಾಸ್ವರೆಗೂ ಕೂಡ ನೀರು ಹಾಕ್ಕೋಬೋದು. ನಾವು ರವೆ ಉಪ್ಪಿಟ್ಟಿಗಾದರೆ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ತೀವಿ. ಇದು ಆ ಥರ ಅಲ್ಲ, ಶಾವಿಗೆಗೆ ನೀರು ಕಮ್ಮಿ. ನೋಡಿ ನೀರೆಲ್ಲ ಹಿಮ್ರೋಗಿದೆ ನೋಡಿ. ಸಿಮ್ಮಲ್ಲಿಡಿ. ನೀರು ಹಿಮ್ರಿದ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು 1 ನಿಮಿಷ ಕ್ಲೋಸ್ ಮಾಡೋಣ. ಇದೆಲ್ಲ ನೀರು ಹಿಮ್ರಿದೆ ಅಲ್ಲ, ಈಗ ಕುಕ್ ಆಗಿದೆ. ಬಟ್ ಆಫ್ ಮಾಡಿದ್ಮೇಲೆ 1-2 ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣು, ನಿಂಬೆಹಣ್ಣಿಂದು ಸೀಡು ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಇಟ್ಟಿರಬೇಕು. ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ 1-2 ಮಿನಿಟ್ಸ್ ಮುಚ್ಚಿಟ್ಬಿಡಬೇಕು. 1 or 2 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿ ಇಟ್ಟ ಮೇಲೆ ಇದಕ್ಕೆ ಕಾಯಿ ತುರಿ ಹಾಕಿಬಿಡೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೆ. ಸ್ಟವ್ ಆಫ್ ಮಾಡಿದ್ಮೇಲೆ 1-2 ಮಿನಿಟ್ಸ್ ಕಂಪಲ್ಸರಿ ಕ್ಲೋಸ್ ಮಾಡಿ ಇಟ್ಬಿಡಿ. ಅದು ಚೆನ್ನಾಗಾಗತ್ತೆ. ತಕ್ಷಣ ನಾವು ಸರ್ವ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀರು ಜಾಸ್ತಿ ಹಾಕ್ಬಿಟ್ರೆ ಶಾವಿಗೆ ಎಲ್ಲ ದಪ್ಪ ದಪ್ಪ ಆಗಿಬಿಡುತ್ತೆ. ಈಗ ನಾವು ಪ್ರಿಪೇರ್ ಮಾಡಿರೋದು 4ರಿಂದ 5 ಜನಕ್ಕಾಗುತ್ತೆ. ನೋಡಿ ಎಷ್ಟು ಉದ್ರುದ್ರವಾಗಿದೆ. ಹಾಗೆ ಶಾವಿಗೆ ಕೂಡ ಸಣ್ಣಗೆ ಇದೆ, ಒಂದಕ್ಕೊಂದು ಮೆತ್ಕೊಂಡಿಲ್ಲ. ಈಗ ಸರ್ವ್ ಮಾಡೋಣ. ಸೊ ಫ್ರೆಂಡ್ಸ್, ಹೇಗನ್ನಿಸ್ತು ಶಾವಿಗೆ ಉಪ್ಮಾ ರೆಸಿಪಿ? ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ಶಾವಿಗೆ ಉಪ್ಪಿಟ್ಟು ಮೊಸರು, ಚಟ್ನಿ, ಉಪ್ಪಿನಕಾಯಿ ಇದ್ರ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸರ್ವಿಂಗ್ ಪ್ಲೇಟಲ್ಲಿರೋ ಶಾವಿಗೆ ಉಪ್ಪಿಟ್ಟಿಗೆ ಇನ್ನೂ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಕೊಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಆಫ್ಕೋರ್ಸ್ ಟೇಸ್ಟಿಯಾಗೂ ಇರುತ್ತೆ. ನಾ ಹೇಳಿರೋ ಮೆಷರ್ಮೆಂಟಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ ಶಾವಿಗೆ ಉಪ್ಪಿಟ್ಟು ಹೇಗಾಗತ್ತೆ ಅಂತ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.